ಹಾಗಾಸಲ್ರಿಗೂ ನಮಸ್ಕಾರ. ಸೊ ಧರ್ಮಸ್ಥಳದ ಈ ಮಾಸ್ ಮರ್ಡರ್ ಕೇಸ್ ಏನಿದೆ, ಸೊ ಅವರು ಯಾರ್ಯಾರು ಹೋರಾಟ ಮಾಡ್ತಾ ಇದ್ರು, ಜೊತೆಗೆ ಸೌಜನ್ಯ ಕೇಸ್ನ ಇದ್ರಲ್ಲಿ ತೊಗೊಂಡು ಬರ್ತಿದ್ದಾರೆ. ಬಟ್ ಸೌಜನ್ಯ ಕೇಸ್ಗೂ ಆ್ಯಂಡ್ ಈ ಒಂದು ಮಾಸ್ ಮರ್ಡರ್ ಆಗಿದೆ ಅಂತ ಏನು ತನಿಖೆ ನಡಿಬೇಕು ಅಂತ ಏನು ಹೇಳ್ತಿದ್ದಾರೆ ಇವಾಗ. ಸೊ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ. ಬಟ್ ಆದರೂ ಕೂಡ ಈ ಏನು ಹೋರಾಟಗಳು ನಡೆಸ್ತಾ ಇದ್ರು ಧರ್ಮಸ್ಥಳದಲ್ಲಿ ಆಗುವಂಥ ಕೆಲವೊಂದು ಸ್ವಾಭಾವಿಕ ಸಾವುಗಳು ಮತ್ತು ಬೆದರಿಕೆಗಳು, ಸೊ ಮೀನ್ಸ್ ಏನಂತಂದರೆ ಅದಕ್ಕೆ ನಾಪತ್ತೆ ಕೇಸ್ಗಳು, ಇದಕ್ಕೆಲ್ಲದಕ್ಕೂ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಹೋಪ್ ಅಂತ ಹುಡ್ಕೊಂಡಿದೆ. ಬಟ್ ಅದರಲ್ಲೂ ಮುಖ್ಯವಾಗಿ ಯಾರು ಮುಖ್ಯ ಒಂದು ಇದರಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ರು, ಸೊ ಅವ್ರಿಗೊಂದು ಸ್ವಲ್ಪ ಸಮಾಧಾನ ತಂದಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ SIT ರಚನೆ ಆಗಿದೆ ನಿನ್ನೆ. ಸೊ ಸರ್ಕಾರದಿಂದ SIT ರಚನೆ ಮಾಡಿದ್ದಾರೆ. ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ಮಾಡ್ತಾರೆ ಅಂತ. ಬಿಕಾಸ್ ಸಡನ್ನಾಗಿ ಯಾರೊಬ್ರು ಬರ್ತಾರೆ, ಸೊ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ, ಒಂದು ಸುಮಾರು 20 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಇವಾಗ 10 ವರ್ಷದಿಂದ ನಾನು ಎಲ್ಲೋ ಬೇರೆ ಕಡೆ ಹೋಗಿ ಇದ್ದೆ, ಇವಾಗ ಮತ್ತೆ ಬಂದಿದ್ದೀನಿ. ಸೊ ಅಲ್ಲಿ ಸುಮಾರು ಶವಗಳನ್ನು ಹೂತಿದ್ದೀವಿ, ಸೊ ಒಂದು ಇಲ್ಲಿಗಲ್ ಆಗಿ. ಸೊ ಅಲ್ಲಿ ಕೊಲೆ ಆದಂಥವ್ರು, ಅತ್ಯಾಚಾರ ಮಾಡಿದಂಥ ಎಲ್ಲರೂ ಕೂಡ ನಾನು ಅಲ್ಲಿ ಅಂದರೆ ಹೂತಿದ್ದೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಹೇಳಿ, ಸೊ ಇವಾಗ ನಂಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಸೊ ಅದಕ್ಕೋಸ್ಕರ ಬಂದಿದ್ದೀನಿ, ಸೊ ತನಿಖೆ ಆಗಬೇಕು ಅಂತ ಏನು ಬರ್ತಾರೆ. ಸೊ ಸಡನ್ ಆಗಿದ ತಕ್ಷಣ ಯಾರು SIT ರಚನೆ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಬಟ್ ಆದರೂ ಕೂಡ ಅಷ್ಟೇನು ವಾಯ್ಸ್ಗಳು ಕೇಳಿ ಬರ್ತಾ ಇದೆ, ಸೊ ನ್ಯಾಯ ಸಿಗಬೇಕು ಅನ್ನೋದು ಒಂದು ಇದ್ರ ಮೇಲೆ. ಸೊ ಅಲ್ಲಿ ಇವಾಗ ಕಾಂಗ್ರೆಸ್ ಗೌರ್ಮೆಂಟು, ಸಿದ್ದರಾಮಯ್ಯ ಅವರು SIT ರಚನೆ ಮಾಡಿದ್ದಾರೆ. ಓಕೆ, ಪೊಲೀಸ್ ಅವರನ್ನ ಬಿಟ್ಟು, ಸೊ ಅವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದಕ್ಕೋಸ್ಕರ SIT ರಚನೆ ಮಾಡಿದ್ದಾರೆ. ಬಟ್ ಇವಾಗಲಾದ್ರೂ ನ್ಯಾಯ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಬಿಕಾಸ್ ಎಂತೆಂಥ ಹೆಸರುಗಳು ಇಂಡೈರೆಕ್ಟಾಗಿ ಕೇಳಿ ಬರ್ತಿದೆ ಅಂತಂದರೆ ಕಷ್ಟ ಅಂತಲೇ ಅನಿಸುತ್ತೆ. ಬಿಕಾಸ್ ಆಫ್ ಇದು ಸುಮಾರು ವರ್ಷಗಳ ಒಂದು ಹಿಂದಿಂದು ಕೇಸ್ ಆದರೂ ಕೂಡ ಎಷ್ಟು ಸಾಕ್ಷಿಗಳು ಇನ್ನೂ ಜೀವಂತವಾಗಿದ್ದಾವೆ ಅನ್ನೋದು ಮುಖ್ಯ ಆಗುತ್ತೆ. ಓಕೆ, ಡೆಡ್ ಬಾಡಿ ಸಿಗುತ್ತೆ, ಅಲ್ಲಿ ಮೂಳೆಗಳು ಸಿಗ್ಬೋದು, ಏನೇನೋ ಸಿಗ್ಬೋದು. ಬಟ್ ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಈ ತನಿಖೆಗೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ್ಯಂಡ್ ಸುಮಾರು ಆಲ್ರೆಡಿ ಇವಾಗ ಊಹಾಪೋಹಗಳೆಲ್ಲ ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈ ವಿಚಾರವಾಗಿ ಸುಮಾರು ಜನ ಇದ್ರ ಲಾಭ ಪಡ್ಕೊಳ್ಳೋದಕ್ಕೋಸ್ಕರನೇ ಮುಂದೆ ಬರ್ತಿದ್ದಾರೆ. ಸೊ ಅದು ನೋಡಿ ಎಲ್ಲೋ ಸ್ವಲ್ಪ ಈ ತನಿಖೆ ಏನಿದೆಯಲ್ಲ, ಎಲ್ಲೋ ಹಳ್ಳ ಹಿಡಿಯುತ್ತೆ ಅನ್ನೋವಂಥದ್ದು ಒಂದು ಅನ್ನಿಸ್ತಾ ಇದೆ ನನಗೆ. ಬಿಕಾಸ್ ರಾಜಕೀಯ ಎಂಟ್ರಿ ಆಗ್ತಾ ಇದೆ, ಧರ್ಮ ಬರ್ತಾ ಇದೆ, ಆಮೇಲೆ ಈ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ದುಡ್ಡು ಮಾಡೋ, ಪ್ರಚಾರ ತೊಗೊಳ್ಳೋ ರೇಂಜಲ್ಲೂ ಕೂಡ ನಡೀತಾ ಇದೆ. ಅದು ಒಂದೊಂದ್ರ ಬಗ್ಗೆ ಮಾತಾಡ್ತೀನಿ. ನಿಮ್ಗೆ ಗೊತ್ತಿರೋಂಗೆ, ಸೊ ಈ ಒಂದು ತನಿಖೆ ಏನಿದೆ, ಓನ್ಲಿ ಈ ಮಾಸ್ ಮರ್ಡರ್ ಏನಾಗಿದೆ ಅಂತ ಹೇಳ್ತಿದ್ದಾರೆ, 100 ಶವಗಳನ್ನು ಕೊಲೆ ಮಾಡಿ ಹೂತಿದ್ದೀನಿ ಅಂತ ಆ ವ್ಯಕ್ತಿ ಬಂದು ಹೇಳ್ತಿದ್ದಾನೆ. ಈ ಒಂದು ಕೇಸ್ನ ಮಾತ್ರ SIT ಕೊಟ್ಟಿರುವಂಥದ್ದು. ಸೌಜನ್ಯ ಕೇಸ್ಗೂ ಮತ್ತು ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ಸೊ ಅದು ಬೇರೆ, ಇದು ಬೇರೆ. ಓಕೆ, ಬಟ್ ಹೋರಾಟಗಾರರು ಯಾರು ಮುಖ್ಯವಾಗಿ ಅಲ್ಲಿ ಮಹೇಶ್ ನಿಮ್ರೋಡಿ ಅಂತಿದ್ದಾರೆ, ಇನ್ನೊಬ್ಬರು ಗಿರೀಶ್ ಮಟ್ಟಣ್ಣರವರು ಅಂತಿದ್ದಾರೆ. ಅದಾದಮೇಲೆ ಇವಾಗ ಯೂಟ್ಯೂಬರ್ ಸಮೀರ್ ಅವರು ಕೂಡ ಇದಕ್ಕೆ ಸೇರ್ಕೊಂಡಿದ್ದಾರೆ ಈ ಒಂದು ಹೋರಾಟಕ್ಕೆ. ಸೊ ಇವರ ಒಂದು ಏನಂತಂದರೆ ಬೇಡಿಕೆ ಇದ್ದಂಥದ್ದು ಎರಡೂ ತನಿಖೆ ಆಗಲಿ ಅಂತ. ಬಟ್ ಸರ್ಕಾರ ಇವಾಗ ತೊಗೊಂಡಿರುವಂಥದ್ದು SIT ಕೊಟ್ಟಿರೋವಂಥದ್ದು ಈ ಸೌಜನ್ಯ ಕೇಸ್ನ ಬಿಟ್ಟು ಓನ್ಲಿ ಈ ಮಾಸ್ ಮರ್ಡರ್ ಏನಾಗಿದೆ ಅಂತ ಹೇಳ್ತಿದ್ದಾರೆ ಆ ವ್ಯಕ್ತಿಯನ್ನು ಬಂದಿದ್ದಾರೆ. ಇವಾಗ ಕೇಸ್ನ ಮಾತ್ರ SIT ಕೊಟ್ಟಿದ್ದಾರೆ. ಓಕೆ, ಇವರು SIT ಮಾಡುವಂಥದ್ದು ಓನ್ಲಿ ಈ ಕೇಸ್ ಮಾತ್ರ. ಸೌಜನ್ಯ ಕೇಸ್ಗೂ ಇದು ಅವ್ರಿಗೂ ಯಾವ ಸಂಬಂಧವೂ ಇಲ್ಲ. ಓಕೆ, ಸೊ ಅದನ್ನು ಮಾತ್ರ ಇವಾಗ ಮಾಡ್ತಿದ್ದಾರೆ. ಲಾಸ್ಟ್ 20 ಇಯರ್ಸಿಂದ ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ಈ ಕೊಲೆ ಆದರಾಗಿರ್ಬೋದು, ಬೆದರಿಕೆಗಳು, ನಾಪತ್ತೆ ಕೇಸ್ಗಳು, ಅತ್ಯಾಚಾರ ಕೇಸ್ಗಳು ಆ್ಯಂಡ್ ಸ್ವಾಭಾವಿಕ ಆದಂಥ ಒಂದು ಅಂದರೆ ಸಾವುಗಳಾದ್ರಾಗಿರ್ಬೋದು, ಸೊ ಈ ಎಲ್ಲದರ ಒಂದು ವಿಚಾರವಾಗಿ ತನಿಖೆ ಆಗಬೇಕು ಅಂತ SITಗೆ ಸೂಚನೆಗಳು ಕೊಟ್ಟಿದ್ದಾರೆ. ಆ್ಯಂಡ್ ಅದು ಕೆಲವೇ ದಿವಸಗಳಲ್ಲಿ ಅದೇನು ತನಿಖೆ ಮಾಡ್ತಾರೆ, ಅಥವಾ ಶವಗಳನ್ನು ಮೇಲೆತ್ತೋದಾಗಿರ್ಬೋದು, ಅದನ್ನು FS ಕಳಿಸಿ, ಸೊ ಏನೇನು ಸತ್ಯತೆಗಳಿದೆ ಅದನ್ನೆಲ್ಲ ತನಿಖೆ ಮಾಡಿ ಒಂದು ರಿಪೋರ್ಟ್ನ ಸರ್ಕಾರಕ್ಕೆ ಕೊಡ್ತಾರೆ. ಸೊ ಸರ್ಕಾರ ಏನು ಅಂತ ಅದನ್ನು ಅನೌನ್ಸ್ ಮಾಡುತ್ತೆ. ಓಕೆ, ಸೊ ಇದು ಆಗ್ತಿರೋವಂಥದ್ದು. ಇದ್ರ ಜೊತೆಗೆ ನ್ಯೂಸ್ ಚಾನಲ್, ಅದನ್ನು ಮುಖ್ಯವಾಗಿ ಸುವರ್ಣ ನ್ಯೂಸ್ ಅಜಿತ್ ಅವ್ರು ಹೇಳೋವಂಥ ಪ್ರಕಾರ ಏನು ಅಂತಂದರೆ ನಿಜವಾಗ್ಲೂ ಶಾಕಿಂಗ್ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಅವ್ರು ಹೇಳ್ತಾರೆ, ನೀವು ಹೆಂಗೆ ಇವಾಗ ಅಲ್ಲಿ ಸಿಕ್ಕಿರೋಂಥ ಶವಗಳು, ಸೊ ಅಲ್ಲಿ ಅಸ್ವಾಭಾವಿಕ ಅಂತಲೇ ಹೆಂಗೆ ಹೇಳ್ತೀರಾ ಅಂತ. ಬಿಕಾಸ್ ಅಲ್ಲಿ ಮುಂಚೆ ಧರ್ಮಸ್ಥಳದಲ್ಲಿ ಆ ಒಂದು ಶವಗಳು ಉಳೋದಕ್ಕೆ ಒಂದು ಪರ್ಟಿಕ್ಯುಲರ್ ಜಾಗ ಅಂತ ಇರಲಿಲ್ವಂತೆ. ಅಂದರೆ ಪವಿತ್ರವಾದಂತಹ ಸ್ಥಳ ಇದು. ಸೊ ಇಲ್ಲಿ ಬಂದ್ಬಿಟ್ಟು ಪುಣ್ಯ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲರೂ ಬಂದು ಸೂಸೈಡ್ ಮಾಡ್ಕೊತಾರೆ. ಸೊ ಅಂಥ ಟೈಮಲ್ಲಿ ಪೊಲೀಸವ್ರನ್ನೇ ಲೀಗಲ್ ಆಗಿ ಸೊ ಆ ಶವಗಳನ್ನು ಹೂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೆಂಗೆ ಸ್ವಾಮಿ, ಎಲ್ಲಿ ಬಂತಲ್ಲಿ ಹೆಂಗೆ ಉಳೋಕ್ಕೆ ಸಾಧ್ಯ? ಒಬ್ಬ ನ್ಯೂಸ್ ಆ್ಯಂಕರ್ ಆಗಿ ನೀವು ಇಷ್ಟೊಂದು ಬೇಜವಾಬ್ದಾರಿಯಾಗಿ ಹೆಂಗೆ ಹೇಳ್ತೀರಾ? ಆ್ಯಂಡ್ ಅದಕ್ಕೆ ದಾಖಲೆ ಕೂಡ ಇದೆ ಅಂತ ಹೇಳ್ತಾರೆ. ತಂದು ತೋರಿಸಲಿಲ್ಲ, ಅಟ್ಲೀಸ್ಟ್ ಅವ್ರು ತೋರಿಸಲಿಲ್ಲ. ಮೊನ್ನೆ KV ಧನಂಜಯ್ ಅವರು ಈ ಏನು ಕೇಸ್ ತೊಗೊಂಡಿದ್ದಾರೆ, ಸೊ ಅವರು ವಕೀಲರು ಜೊತೆ ಮಾತಾಡೋ ಟೈಮಲ್ಲಿ ಹೇಳಿರೋವಂಥದ್ದು ಇದು. ಆಲ್ರೆಡಿ ಇವರೇ ಒಂದು ರೀತಿಯಲ್ಲಿ ಇವಾಗ ಕೇಸ್ನ ದಾರಿ ತಪ್ಪಿಸೋವಂಥ ಪ್ರಯತ್ನ ಮಾಡ್ತೀರಂತ ನನಗನ್ಸುತ್ತೆ. ಇವಾಗ ಎಲ್ಲ ಒಂದು ಹಣ ಸಿಕ್ತು ಅಂತಂದರೆ ಅದಕ್ಕೆ ಒಂದು ದಾಖಲೆ ಮಾಡಿಬಿಟ್ಟು, ಸೊ ಪೊಲೀಸವರು ಇದನ್ನು ಲೀಗಲಾಗಿ ಹೂತಾಕಿದ್ದಾರೆ. ಸೂಸೈಡ್ ಮಾಡ್ಕೊಂಡಿರೋಂಥ ಒಂದು ಬಾಡಿ ಇದು. ಸೊ ಇಲ್ಲಿ ಏನಕ್ಕೆ ಬಂದು ಸೂಸೈಡ್ ಮಾಡ್ಕೊತಾರೆ ಅಂತಂದರೆ, ಇದು ಒಂದು ಪುಣ್ಯ ಸ್ಥಳ ಆಗಿರೋದ್ರಿಂದ ಇಲ್ಲಿ ಸತ್ತರೆ ಒಂದು ಪುಣ್ಯ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಇಲ್ಲಿ ಸಾಯ್ತಾರಂತೆ, ತೊಗೊಂಡೋಗಿ ಎಲ್ಲೋ ಮಣ್ಣು ಮಾಡ್ತಾರಂತೆ. ಆ ಮಣ್ಣು ಮಾಡೋ ಟೈಮಲ್ಲಿ ಇವನೇನೋ ಅಲ್ಲಿ ಶುಚಿ ಮಾಡೋವಂಥ ಕೆಲಸಗಾರ ಇದ್ದ, ಸೊ ಅದಕ್ಕೋಸ್ಕರ ಇವನು ಸಹಾಯ ತೊಗೊಂಡ್ರಂತೆ.
ಯಾವ ರೀತಿಯಲ್ಲಿ ಆಲ್ರೆಡಿ ಇವಾಗಲೇ ಏನು ತನಿಖೆನೇ ಆಗಿಲ್ಲ, ಏನೂ ಆಗಿಲ್ಲ, ಇವಾಗಲೇ ದಾರಿ ತಪ್ಪಿಸುವಂಥ ಕೆಲಸನ ನ್ಯೂಸ್ ಚಾನಲ್ಗಳು ಮಾಡ್ತಿದ್ದಾವೆ. ಕೆಲವೊಬ್ಬರು ಇವಾಗ ಸುದ್ದಿ ಮಾಡ್ತಿದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಓಕೆ, ಬಟ್ ಇದರಲ್ಲಿ ಇವಾಗ ರಾಜಕೀಯ ಕೂಡ ಬಂದು ಸೇರ್ತಾ ಇದೆ. ಓಕೆ, BJP ಪಕ್ಷದ ಸುಮಾರು ಜನ ಹೇಳ್ತಾರೆ, ಸೊ ಈ ಒಂದು ಕ್ಷೇತ್ರದ ಒಂದು ಹೆಸರು ಕೆಡಿಸ್ಲಿಕ್ಕೆ ಹಂಗೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಯಡಿಯೂರಪ್ಪ ಹೇಳ್ತಾರೆ ಅಲ್ಲಿ ಏನೂ ತಪ್ಪೇ ಆಗಿಲ್ಲ, ಮಾಡ್ಕೊಳ್ಳಿ ಅವರು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ಬ ನಾರಾಯಣ್ ಅಂತ BJP ಪಕ್ಷದವರೇನೆ, ಓಕೆ, ಅವ್ರು ಹೇಳ್ತಾರೆ ಇದು ರಾಜಕೀಯಕ್ಕೋಸ್ಕರ, ಇವ್ರು ಕಾಂಗ್ರೆಸ್ ಅವರು ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇದನ್ನು ತೊಗೊಂಬಂದಿದ್ದಾರೆ. ಏನು ಮಾತಾಡ್ತಿದ್ದಾರೆ ಇವರೆಲ್ಲನೂ? ಕಾಮನ್ ಸೆನ್ಸ್ ಇಲ್ವಾ? ತನಿಖೆ ಇವು ರಾಜಕೀಯ ವ್ಯಕ್ತಿಗಳು CM ಯಾವುದು ಮೂಢ ಹಗರಣ ಇದೆ, ವಾಲ್ಮೀಕಿದೇನೋ ಇದೆ, ಅದ್ರ ಪಾಡಿಗೆ ಅದು ನಡೆಯುತ್ತೆ. ಹಾಗಂತ ಹೇಳ್ಬಿಟ್ಟು ಇದು ಕೊಡಲೇಬಾರ್ದಾ? ನಿಮ್ಗೆ ಯಾಕೆ ಅಷ್ಟೊಂದು ರೀ? ಆ ಧರ್ಮನ ಒಳಗಡೆ ತಂದುಬಿಟ್ಟು ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಅದನ್ನು ಬಳಸ್ಕೊತಿದ್ದೀರಾ? ಸತ್ಯಾಸತ್ಯತೆ ಗೊತ್ತಾಗಲಿ. ನೋಡಿ, ಇನ್ನೊಂದು ಏನಂತಂದರೆ ಆ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಕೆಡಿಸ್ಲಿಕ್ಕೋಸ್ಕರನೇ ಸುಮಾರು ಜನ ಇದನ್ನು ಮಾಡ್ತಾರೆ ಅಂತ ಅನ್ಕೊತಿದ್ದಾರೆ. ಬಟ್ ನೀವು ಯಾಕೆ ಹಂಗೆ ಅನ್ಕೊತೀರಾ? ನನ್ನ ಪ್ರಕಾರ ಅಲ್ಲಿ ಸುಮಾರು ಜನ ಈ ಹೋರಾಟಗಾರರು ಏನೇ ಹೇಳಿದ್ರು ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೂ ಅಲ್ಲಿರುವಂಥ ದೇವ್ರಿಗೂ ಕೂಡ ಯಾವುದೂ ಸಂಬಂಧ ಇಲ್ಲ. ಅಲ್ಲಿ ಯಾರು ಆ ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ ಅಂದರೆ ಈ ಕೃತ್ಯಗಳನ್ನು ಮಾಡ್ತಿದ್ದಾರೆ, ಸೊ ಅವ್ರಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು ಹೊರತು ದೇವರಾದರೂ ಆಗಿರ್ಬೋದು, ಕ್ಷೇತ್ರ ಆದರೂ ಆಗಿರ್ಬೋದು, ಯಾರು ಅದಕ್ಕೆ ಟಾರ್ಗೆಟ್ ಮಾಡ್ತಿಲ್ಲ ನನ್ನ ಪ್ರಕಾರ, ಇಲ್ಲಿವರೆಗೂ ನಾನು ನೋಡಿರೋ ಪ್ರಕಾರ. ಬಟ್ ಕೆಲವೊಂದು ವಿಚಾರಗಳಲ್ಲಿ ರಾಜಕೀಯ ಮತ್ತು ಇದು ತೊಗೊಂಡು ಬರ್ತಿರೋದ್ರಿಂದ ಸೊ ಇದು ಆ ಕಡೆಗೆ ವಾಲುತ್ತೆ ಅನ್ನೋದು ಭಯ ನನಗಂತೂ ಇದೆ. ಬಟ್ ಅದು ಆಗಬಾರ್ದು. ಆ ಕ್ಷೇತ್ರಕ್ಕಾದರೂ ಆಗಿರ್ಬೋದು, ಅಲ್ಲಿರುವಂಥ ದೇವ್ರಿಗಾದ್ರೂ ಆಗಿರ್ಬೋದು, ಆ ದೇವ್ರ ಮೇಲಿರುವಂಥ ನಂಬಿಕೆಗಾದ್ರೂ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ತನಿಖೆ ಆಗಲಿ, ಅಥವಾ ಅದೇ ಸ್ಟೇಟ್ಮೆಂಟ್ಗಳನ್ನು ಈ ಪಕ್ಷಗಳು, ರಾಜಕೀಯ ಮೀನ್ಸ್ ವ್ಯಕ್ತಿಗಳು ಸೊ ಅದನ್ನು ಕೊಟ್ಟರೆ ಒಳ್ಳೆಯದು. ಎಲ್ಲನೂ ಸೇರಿಸ್ಬಿಟ್ಟು ಅದನ್ನು ಅಧ್ವಾನ ಮಾಡೋಕ್ಕೆ ಹೋಗ್ಬಿಡಿ. ತನಿಖೆ ಆದರೂ ಆಗಿರ್ಬೋದು, ಅಥವಾ ಅಲ್ಲಿನ ಕ್ಷೇತ್ರದ ನಂಬಿಕೆ ಆದರೂ ಆಗಿರ್ಬೋದು. ಓಕೆ, ಯಾರು ದೇವ್ರ ಮೇಲೆ ಅಥವಾ ಕ್ಷೇತ್ರದ ಮೇಲೆ ಆರೋಪ ಮಾಡ್ತಾ ಇಲ್ಲ, ಅಲ್ಲಿ ಯಾರು ಇದ್ದಾರೆ ಸೊ ಅವ್ರ ಮೇಲೆ ಬರ್ತಾ ಇದೆ. ಬಟ್ ಅಟ್ಲೀಸ್ಟ್ ಅವ್ರಿಗೆ ಈ ತನಿಖೆ ಆದಮೇಲೆ ಅವ್ರಿಗೂ ಕೂಡ ಒಂದು ಸಮಾಧಾನ ಸಿಗೋ ರೀತಿಯಲ್ಲಿ ತನಿಖೆ ಆಗಲಿ, ತಪ್ಪು ಮಾಡಿಲ್ಲ ಅಂತಂದರೆ. ಓಕೆ, ಜೊತೆಗೆ ಇನ್ನೊಂದೇನು ಅಂತಂದರೆ, ಯಾರೋ ಕೆಲವು ಹುಡುಗರುಗಳು ಪಾದಯಾತ್ರೆ ಅಂತ ಹೋಗಿದ್ದಾರೆ. ಇದನ್ನು ನೋಡಿ ನಂಗೆ ನಿಜವಾಗ್ಲೂ ನಗು ಬರ್ತಾ ಇದೆ, ಅಷ್ಟೇ ಕೋಪ ಕೂಡ ಬರ್ತಾ ಇದೆ. ಆ ವ್ಯಕ್ತಿ ರೀಸೆಂಟಾಗಿ ನೋಡಿದ್ದೆ ನಾನು, ಯಾರೋ ಇವಾಗ ಕಲಬುರಗಿಯಿಂದ ಏನು ಪಾದಯಾತ್ರೆ ಬಂದು ಧರ್ಮಸ್ಥಳದಲ್ಲಿ ಒಂದು ಗಲಾಟೆ ಆಗಿದೆ. ಇವಾಗ ಕನ್ನಡ ಶಾಲ್ ಬೇರೆ ಹಾಕ್ಕೊಂಡಿದ್ದಾರೆ. ಸೊ ಸೌಜನ್ಯ ಪರ ಅಲ್ಲಿ ಆಗಿರೋವಂಥ ಹೆಣ್ಣುಗಳಿಗೆ ನ್ಯಾಯ ಸಿಗಲಿ ಅನ್ನೋದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರಂತೆ. ರೀಸೆಂಟಾಗಿ ಒಂದು ಏನೋ ವಿಡಿಯೋ ಕೂಡ ಹಂಚ್ಕೊಂಡಿದ್ರು. ಸೊ ನಮಗೆ ಇಲ್ಲಿ ಕಾರ್ಗಳು ಬೆನ್ನು ಹತ್ತಿದ್ದಾರೆ, ಹಿಂದೆ ಬರ್ತಿದ್ದಾರೆ, ನಮ್ಮ ಜೀವಕ್ಕೆ ಇದು ಆಗುತ್ತೆ, ಅಲ್ಲಿರುವಂಥ ನಕಲಿ ದೇವಮಾನವ ಅದು ಅವನೇ ಕಾರಣ, ಹಾಗೆ ಹೀಗೆ ಅಂತೆಲ್ಲ ವಿಡಿಯೋ ಮಾಡಿಬಿಟ್ಟು ಇವಾಗ ಧರ್ಮಸ್ಥಳಕ್ಕೆ ಒಂದು ಮುನ್ನುಗ್ತಾ ಇದ್ರು. ಸೊ ಅವ್ರನ್ನ ಇವಾಗ ಅಲ್ಲಿರುವಂಥ ಸ್ಥಳೀಯರು ಅಥವಾ ಭಕ್ತರು ಯಾರೋ ಹಿಡ್ಕೊಂಡು ನೀವು ಒಳಗಡೆ ಹೋಗೋಕ್ಕೆ ಬಿಡಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಬಂದಿರೋವಂಥದ್ದು ಕಲಬುರಗಿಯಿಂದ ಅಲ್ಲ. ಓಕೆ, ಕಲಬುರಗಿ ಆಳದಂತ ಯಾವುದೋ ಒಂದು ಚಾನಲಲ್ಲಿ ನೋಡಿದೆ ನಾನು. ಯಾವನಾದರೂ ಕಲಬುರಗಿಯಲ್ಲಿ ಬರೋಕ್ಕೆ ಎಷ್ಟು ದೂರ ಆಗುತ್ತೆ ಗೊತ್ತಾ ಸ್ವಾಮಿ? ಅವರೆಲ್ಲ ಇರುವಂಥದ್ದು ಇಲ್ಲೇ ಬೆಂಗಳೂರಲ್ಲೇ. ಓಕೆ, ಆ ವ್ಯಕ್ತಿ ಯಾರಿದ್ದಾನೆ ಒಬ್ಬ, ಅವನು ರೀಸೆಂಟಾಗಿ ನೋಡ್ತಾ ಇದ್ರೆ RCB ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅರ್ಧ ತಲೆ ಬೋಳಿಸ್ತೀನಿ, ಅರ್ಧ ಇದು ಬೋಳಿಸ್ತೀನಿ, ಅರ್ಧ ಅದು ಬೋಳಿಸ್ತೀನಿ ಅಂದ್ಕೊಂಡು ತಿರುಗಾಡ್ತಿದ್ದ. ಓಕೆ, ಅವನು ಇವಾಗ IPL ಮುಗೀತು, ಇವಾಗ ಕಂಟೆಂಟ್ ಇಲ್ಲ ಅವನಿಗೆ. ಓಕೆ, ಇವಾಗ ಕಂಟೆಂಟ್ ಇಲ್ಲ, ಬೇರೆ ಕೆಲಸ ಇದೆ ಅನ್ನೋ ಗೊತ್ತಿಲ್ಲ ನನಗೆ, ರೀಲ್ಸ್ ಮಾಡ್ಕೊಂಡು ಇದ್ದಂಥವನು ಇವಾಗ ಇದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಸಿಕ್ಕಿದೆ ಈ ಒಂದು ವಿಷಯಕ್ಕೆ. ಸೊ ಅದಕ್ಕೋಸ್ಕರ ಇದನ್ನು ಏನೋ ಅಂತಾರ ಅದಕ್ಕೆ, ಅದನ್ನು ತೀರ್ಸ್ಕೊಳ್ಳೋದಕ್ಕೋಸ್ಕರ ಸೊ ಇವಾಗ ಬಂದ್ಬಿಟ್ಟು ಈ ಪಾದಯಾತ್ರೆ ಅದು ಇದು ಅಂತ ನಾಟಕ ಮಾಡ್ತಿದ್ದಾರೆ. ಇಂಥದ್ರಿಂದನೇ ಈ ತನಿಖೆ ದಾರಿ ತಪ್ಪುವಂಥದ್ದು. ಓಕೆ, ಅದರಲ್ಲಿ ಬೇರೆ ಕನ್ನಡ ಶಾಲ್ ಬೇರೆ. ನಿಜವಾಗ್ಲೂ ಅದು ನೋಡಿ ಬೇಜಾರಾಯ್ತು ನನಗೆ. ಇಷ್ಟು ದಿನ ಅದು ಇದು ಅಂತ ತಿರುಗಾಡ್ತಂಥವ್ರು ಇವಾಗ ಏನಕ್ಕೆ ಬೇಕಿತ್ತಿದ್ದು? ಅದು ಹೋಗ್ಬಿಟ್ಟು ಅಲ್ಲಿರುವಂಥ ದೇವಸ್ಥಾನದ ಒಳಗಡೆ ನುಗ್ಗುವಂಥದ್ದು ಏನಿದೆ? ಅಲ್ಲಿ ಎಷ್ಟೋ ಭಕ್ತಾದಿಗಳು ಬಂದಿರ್ತಾರೆ. ನಾನು ಅಗೇನ್ ಹೇಳ್ತಾ ಇದ್ದೀನಿ, ಇದರಲ್ಲಿ ತಪ್ಪು ಯಾವನೇ ಮಾಡಿರಲಿ, ಆ ಧರ್ಮಸ್ಥಳದ ಯಾರು ಅಧಿಕಾರಿ ಇದ್ದಾರಲ್ಲ, ದೊಡ್ಡ ಒಂದು ಏನು ಫ್ಯಾಮಿಲಿ ಇದೆಯಲ್ಲ, ಅವ್ರು ಆದರೂ ಪರವಾಗಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿ ತೊಗೊಂಡು ಬನ್ನಿ. ಬಟ್ ಆದರೆ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದ ಎದುರುಗಡೆ ಹೋಗ್ಬಿಟ್ಟು ದೊಂಬರಾಟ ಮಾಡೋವಂಥದ್ದು ಏನಕ್ಕೆ ಬೇಕು? ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ನು ಸೋಷಿಯಲ್ ಮೀಡಿಯಾಗೋಸ್ಕರ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅದು ಕನ್ನಡ ಶಾಲ್ ಬೇರೆ ಅದಕ್ಕೆ. ಅದು ಯಾರೋ ಒಬ್ಬ ಯೂಟ್ಯೂಬರ್ ಏನೋ ಮಾಡಿಬಿಟ್ಟು ಅವನಿಗೆ ಸಿಕ್ಕಾಪಟ್ಟೆ ವ್ಯೂಸ್ ಬಂತು, ಅದು ಬಂತು, ಇದು ಬಂತು. ಆ ವ್ಯೂಸ್ ಬಂದ್ರೂ ಕೂಡ ಸುಮಾರಲ್ಲಿ ಇದು ಇದೆ, ಯೂಟ್ಯೂಬೇನು ಅಷ್ಟು ಈಸಿಯಾಗಿ ದುಡ್ಡು ಕೊಡಲ್ಲ. ಪಾಪ್ಯುಲಾರಿಟಿ ಸಿಕ್ಕಿರ್ಬೋದು, ಇಲ್ಲ ಅಂತಲೇ ಹೇಳ್ತಾ ಇಲ್ಲ. ಬಟ್ ಅದನ್ನೇ ಇವರು ಅದೇ ಪ್ಯಾಟರ್ನ್ನ ಫಾಲೋ ಮಾಡಿಕೊಂಡು ಸ್ವಲ್ಪ ಫೇಮ್ ಸಿಗುತ್ತೆ, ನೇಮ್ ಸಿಗುತ್ತೆ ಅಂತ ಇದನ್ನು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಮಾಡಿರಿ, ಬೇಡ ಅಂತ ಹೇಳ್ತಾಯಿಲ್ಲ, ಒಂದು ವೇಯಿಂದ ಮಾಡಿ. ಸತ್ಯನ ಮುನ್ನೆಲೆ ತೊಗೊಂಡು ಬನ್ನಿ. ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ, ಸಾಕ್ಷಿ ಇಲ್ವಾ, ಅಟ್ಲೀಸ್ಟ್ ಸಪೋರ್ಟ್ ಮಾಡಿ, ನ್ಯಾಯ ಸಿಗಲಿ ಅಂತ. ಸರ್ಕಾರದ ಮೇಲೆ ಒತ್ತಡ ಹಾಕಿ, ಪೊಲೀಸವ್ರ ಮೇಲೆ ಒತ್ತಡ ಹಾಕಿ ಇದಕ್ಕೂ ನ್ಯಾಯ ಕೊಡಿಸಿ ಅಂತ. ತಪ್ಪುಗಳಾಗಿದೆ, ನಾನು ಇಲ್ಲ ಅಂತ ಹೇಳ್ತಾಯಿಲ್ಲ. ಇವಾಗಲೂ ಕೂಡ ಧರ್ಮಸ್ಥಳದಲ್ಲಿ ಈ ರೀತಿಯ ಒಂದು ಆರೋಪಗಳು ಬರ್ತಿದೆ ಅಂತಂದರೆ
ಬೆಂಕಿ ಇಲ್ಲದೆ ಹೊಗೆ ಅಂತೂ ಆಡಲ್ಲ. ಏನೋ ನಡೆದಿದೆ, ಅದಕ್ಕೆ ಯಾರೋ ಒಬ್ರು ಕಾರಣ ಇದ್ದಾರೆ, ಒಬ್ಬರಲ್ಲ ಸುಮಾರು ಜನ ಇರ್ಬೋದು. ಬಟ್ ಅದು ತನಿಖೆ ರೂಪದಲ್ಲಿ ಹೊರಗೆ ಬರಬೇಕೆ ಹೊರತು ಸುಮ್ಮನೆ ನೀವು ಹಾಗೆ ಹೀಗೆ ಅಂತ ಅಂದರೆ ಏನೂ ಉಪಯೋಗ ಇಲ್ಲ. ಓಕೆ, ಸೊ ಅದನ್ನು ತನಿಖೆ ರೂಪದಲ್ಲೇ ಆಗಬೇಕು, ಕಾನೂನು ರೂಪದಲ್ಲೇ ಆಗಬೇಕೆ ಹೊರತು ನೀವು ಸುಮ್ಮನೆ ಹೋಗಿ ನಾನು ದೇವಸ್ಥಾನಕ್ಕೆ ನುಗ್ತೀನಿ ಹಾಗೆ ನುಗ್ತೀನಿ ಅಂತಂದರೆ ಅಲ್ಲೂ ಎಷ್ಟೋ ಜನಕ್ಕೆ ಧಾರ್ಮಿಕ ನಂಬಿಕೆಗಳಿದ್ದಾವೆ. ಹಾಂ, ನೀವು ಯಾವ ಒಂದು ಫ್ಯಾಮ್ಲಿ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ನಕಲಿ ದೇವಮಾನವ ಹಾಗೆ ಈಗ ನಕಲಿ ದೇವಮಾನವ ಆದರೂ ಆಗಿರ್ಬೋದು, ಒರಿಜಿನಲ್ ದೇವಮಾನ ಆದರೂ ಆಗಿರ್ಬೋದು, ಯಾರು ಇರಲ್ಲ ಕಣ್ರಿ. ಹಾಂ, ಅದೊಂದು ದೇವ್ರು ಅನ್ನೋದು ನಂಬಿಕೆ ಅಷ್ಟೇ. ಓಕೆ, ಅವನೆಲ್ಲೋ ಇರ್ತಾನೆ, ದೇವ್ರ ಮೇಲೆ ಕುತ್ಕೊಂಡು ನೋಡ್ತಿರ್ತಾನೆ. ಅದನ್ನೆಲ್ಲ ಬಿಟ್ಟು ಮನುಷ್ಯರನ್ನೆಲ್ಲ ತೊಗೊಂಡೋಗಿ ದೇವ್ರು ಮಾಡೋವಂಥದ್ದು, ಹಾಂ, ಆಮೇಲೆ ಅದನ್ನು ನಕಲಿ ಅನ್ನೋವಂಥದ್ದು ಏನಕ್ಕೆ ಬೇಕು ಇವೆಲ್ಲನೂ? ಸುಮಾರು ಜನಕ್ಕೆ ಒಂದು ಅವರವರ ಒಂದು ಧಾರ್ಮಿಕ ನಂಬಿಕೆಗಳಿರ್ತವೆ, ಒಂದೊಂದು ಧರ್ಮಕ್ಕೂ ಕೂಡ ಇರುತ್ತೆ. ಓಕೆ, ಈ ಹಿಂದೂ ಧರ್ಮ ಆದರೆ ಹಿಂದೂಗಳಿಗೊಂದಿರುತ್ತೆ, ಮುಸ್ಲಿಮರಿಗೊಂದಿರುತ್ತೆ, ಕ್ರಿಶ್ಚಿಯನ್ಗಳಿಗೊಂದಿರುತ್ತೆ. ಸೊ ಅದನ್ನು ಅಟ್ಲೀಸ್ಟ್ ಒಂದು ಮಟ್ಟಿಗಾದರೂ ರೆಸ್ಪೆಕ್ಟ್ ಮಾಡಿ. ಸುಮ್ಮನೆ ಹೋಗಿ ನಾನು ದೇವಸ್ಥಾನಕ್ಕೆ ನುಗ್ತೀನಿ, ಅಲ್ಲೂ ಭಕ್ತಾದಿಗಳಿದ್ದಾರೆ, ಅವ್ರಿಗೂ ನೋವಾಗಲ್ವಾಗಿದ್ರೆ ಓಕೆ, ಅವ್ರಿಗೂ ಗೊತ್ತಾಗುತ್ತೆ. ಇವಾಗ ತನಿಖೆ ಆಗಕ್ಕಾದ್ರೆ ಬಿಡಿ, SIT ರಚನೆ ಆಗಿದೆಯಲ್ಲ, ರಚನೆ ಆಗಿಲ್ಲ ಅಂದರೆ ಓಕೆ, ನೀವು ಏನಾದರೂ ಮಾಡಿದ್ರೆ ಓಕೆ, ಸರ್ಕಾರ ರಚನೆ ಮಾಡಿದೆ, ನಿಮ್ಗೆ ಹೋರಾಟ ಸರಿ ಅನ್ನಿಸ್ತಾ ಇಲ್ಲ ಅಂತಂದರೆ ಅದಕ್ಕೆ ವಾಯ್ಸ್ ರೈಸ್ ಮಾಡಿ. ಅದನ್ನೆಲ್ಲ ಬಿಟ್ಟು ಈ ರೀತಿಯಲ್ಲಿ ಸುಮ್ಮನೆ ದೊಂಬರಾಟ ಮಾಡುವಂಥದ್ದು ನನಗೇನೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಈ SIT ರಚನೆ ಮಾಡಿದಾದಮೇಲೆ ಅಲ್ಲಿ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಇನ್ನೊಬ್ಬರು ಕೂಡ್ಲಾ ಪೇಜ್ ಅಂತಿದೆ, ಸೊ ಅದನ್ನು ನೋಡಿದೆ, ಅವರು ಕೂಡ ಈ ರೀತಿಯ ವೀಡಿಯೋಸ್ಗಳನ್ನ ಮಾಡ್ತಿರ್ತಾರೆ. ಬಟ್ ಜೊತೆಗೆ ಇನ್ನೊಬ್ಬರು ಸಮೀರ್ MD ಇವರೆಲ್ಲ ಕುತ್ಕೊಂಡು ಒಂದು ಲೈವ್ ವೀಡಿಯೋದಲ್ಲಿ ಮಾತಾಡೋ ಟೈಮಲ್ಲಿ ಕೆಲವೊಂದು ಪದಗಳೆಲ್ಲ ಸಿಕ್ಕಾಪಟ್ಟೆ ಅದು ಬೇಡ ಅಂತ ಅನಿಸ್ತು. ಬಿಕಾಸ್ ಅವರು ಸೌಜನ್ಯ ಅಥವಾ ಈ ಒಂದು ಧರ್ಮಸ್ಥಳದಲ್ಲಿ ನಡೆಯುವಂಥ ಕೆಲವೊಂದು ಘಟನೆಗಳ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ, ಒಳ್ಳೇದು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಪದಗಳ ಬಳಕೆ ಸ್ವಲ್ಪ ಎಲ್ಲೋ ಅತಿ ಮೀರಿದೆ ಅಂತ ಅನ್ನಿಸ್ತು. ಸೊ ಅದರಿಂದ ತಿರ್ಗಿ ಅವರಿಗೆ ಪ್ರಾಬ್ಲಮ್ ಆಗ್ಬೋದು. ಅವ್ರ ಮೇಲೆ ಕೇಸ್ ಹಾಕಿ ಈ ಥರದ ಒಂದು ಪದ ಪ್ರಯೋಗಗಳಾಗಿದೆ ಅಂತಂದಾಗ ಸೊ ಅವ್ರ ಮೇಲೂ ಕೂಡ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸುತ್ತೆ. ಸ್ವಲ್ಪ ಪದಗಳ ಒಂದು ಬಳಕೆ, ಕೆಟ್ಟ ಪದಗಳನ್ನು ಯೂಸ್ ಮಾಡದೇ ಇದ್ದರೆ ಅವ್ರಿಗೂ ಒಳ್ಳೆಯದು. ಬಿಕಾಸ್ ಅವರು ಹಿಂದೆ ಪೊಲೀಸ್ ಆದಂಥವ್ರು, ಅವ್ರಿಗೆ ಗೊತ್ತಿರುತ್ತೆ, ಅರಿವಿರುತ್ತೆ ಕಾನೂನಿನ ಬಗ್ಗೆ. ಬಟ್ ಆದರೂ ಕೂಡ ಒಂಚೂರು ಪದಗಳಲ್ಲಿ ಹಿಡಿತಾ ಇದ್ದರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಅಗೇನ್ ನಾನು ಹೇಳುವಂಥದ್ದು ಏನು ಅಂತಂದರೆ, ಇದು ತನಿಖೆ ಸರಿಯಾದ ರೀತಿಯಲ್ಲಿ ಆಗಲಿ, ಯಾವುದೇ ಒತ್ತಡಕ್ಕೆ ಒಳಗಾಗದೆ ನನ್ನ ಪ್ರಕಾರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ನಾನು ಮೊದಲೇ ಹೇಳ್ದಂಗೆ ಕೆಲವು ಜನ ತಮ್ಮ ಒಂದು ತೆವಲಿಗೋಸ್ಕರ, ಪ್ರಚಾರಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊತಿದ್ದಾರೆ. ಸೌಜನ್ಯ ಕೇಸ್ ಆದರೂ ಆಗಿರ್ಬೋದು, ಅಥವಾ ಈ ಒಂದು ಮಾಸ್ ಮರ್ಡರ್ ಕೇಸ್ ಆದರೂ ಆಗಿರ್ಬೋದು, ಅದು ಆಗಬಾರ್ದು. ಓಕೆ, ಸೊ ಸುಮ್ಮನೆ ಹೋಗ್ಬಿಟ್ಟು ಗಲಾಟೆ ಎಬ್ಸುವಂಥದ್ದು ಸರಿ ಅಲ್ಲ. ಓಕೆ, ನೀವು ಬೇರೆ ಬೇರೆ ವಿಷಯಗಳಿದ್ದಾವೆ, IPL ಆದರೂ ಆಗಿರ್ಬೋದು, ಬಿಗ್ ಬಾಸು, ಈ ರೀತಿಯ ಬೇರೆ ಬೇರೆ ಒಂದು ಕಂಟೆಂಟ್ಗಳಿದ್ದಾವೆ, ಅದನ್ನು ಬೇಕಾದರೆ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಗ್ರೋತ್ಗೋಸ್ಕರ. ಬಟ್ ಈ ಕೇಸಲ್ಲಿ ಸುಮಾರು ಧಾರ್ಮಿಕ ನಂಬಿಕೆಗಳಿದ್ದಾವೆ. ಜೊತೆಗೆ ಏನು ತನಿಖೆ ನಡೀತಾ ಇದೆ, ಏನು ಕೊಲೆಗಳಾಗಿದ್ದಾವೆ, 106 ಅಂತ ಹೇಳ್ತಿದ್ದಾರೆ. ಯಾವನ್ನೇ ಮಾಡಿರಲಿ ಓಕೆ, ಅವನ್ನ ತೊಗೊಂಡೋಗಿ ಏನಾಗಬೇಕು ಅದಾಗಲಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಹೊರತು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.